ನಿನ್ನೆ ಮೇಲ್ ಮೂಲಕ ಪುರಾತತ್ವ ಇಲಾಖೆ ಅಧೀನದ ಮ್ಯೂಸಿಯಂಗಳಲ್ಲಿ ಬಾಂಬ್ ಇಡಲಾಗಿದೆ ಎಂಬ ಮೇಲ್ ಹಾಕಿದ್ದರು ಎಂದು ಜಿಲ್ಲಾಧಿಕಾರಿ ಟಿ. ಭೂಬಾಲನ್ ಮಾಹಿತಿ ನೀಡಿದರು. ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು, ವಿಜಯಪುರದ ಗೋಲಗುಂಬಜ್ ಆವರಣದ ಮ್ಯೂಸಿಯಂನಲ್ಲಿ ತಪಾಸಣೆ ಮಾಡಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳದಿಂದ ತಪಾಸಣೆ ಮಾಡಲಾಗಿತ್ತು. ಆದರೆ ಯಾವುದೇ ಸ್ಫೋಟಕ ಕಂಡು ಬಂದಿಲ್ಲ. ಇದರಿಂದ ಸಾರ್ವಜನಿಕರು ಗಾಬರಿ ಆಗುವ ಅವಶ್ಯಕತೆಯಿಲ್ಲ. ನಿನ್ನೆ ಇಮೇಲ್ ಬಂದ ಬೆದರಿಕೆ ಸುಳ್ಳು ಬೆದರಿಕೆಯಾಗಿದೆ ಎಂದರು. ನಿನ್ನೆ ಮೇಲ್ ಮುಖಾಂತರ ಕೆಲವೊಂದು ಸುದ್ದಿ ಆದರೆ ಬಾಂಬ್ ಇರುವುದಾಗಿ ಮ್ಯೂಸಿಯಂಗಳಲ್ಲಿ ಒಂದು ಏಕಕಾಲಕ್ಕೆ ಇಡೀ ರಾಜ್ಯ ಪೂರ್ತಿ ರಾಷ್ಟ್ರ ಪೂರ್ತಿ ಭಾಳಷ್ಟು ಮಂದಿಗಳಿಗೆ ಒಂದು ಮೇಲ್ ಹೋಗಿದೆ. ಆದರೂ ನಮ್ಮ ಜಿಲ್ಲೆಯಲ್ಲಿ ಸಂಬಂಧಪಟ್ಟ ಮ್ಯೂಸಿಯಂ ಅವರು ಪೊಲೀಸ್ ಅವರೆಲ್ಲ ಚೆಕ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಏನು ಇಲ್ಲ, ಅದು ಒಂದು ಸುಳ್ಳಿನ ಮಾಹಿತಿ ಎಂದು ಕಂಡು ಬಂದಿರುತ್ತದೆ. ಆದ್ದರಿಂದ ಸಾರ್ವಜನಿಕರು ಇದ್ರ ಬಗ್ಗೆ ಗಾಬರಿ ಆಗುವುದ ಅವಶ್ಯಕತೆ ಇಲ್ಲ. ಏನಾದರೂ ಸಮಸ್ಯೆ ಇದ್ದರೆ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಗಳು ಸೇರಿ ಅದನ್ನು ಸರಿಪಡಿಸ್ತಾರೆ. ಸೊ ನಿನ್ನೆ ಬಂದಿರುವುದು ಸುಳ್ಳು ಮಾಹಿತಿ ಎಂದು ಕಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ ಗಾಬರಿ ಆಗಬೇಡ ಅಂತ ಹೇಳ್ಕೊಳ್ಳಿ.